ಜುಲೈ ತಿಂಗಳಿನಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಈ 5 ರಾಶಿಗೆ ಸಿಕ್ಕಾಪಟ್ಟೆ ಲಾಭ. ಜುಲೈ ತಿಂಗಳಲ್ಲಿ ಈ 5 ರಾಶಿಯವರು ಆಡಿದ್ದೇ ಆಟವಾಗಲಿದೆ, ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ. ಯಾಕಂದ್ರೆ ಈ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗ ಜರುಗಲಿದೆ. ಆ 5 ರಾಶಿಯವರ ಕುರಿತು ತಿಳಿಯೋಣ ಬನ್ನಿ. ಹಿಂದೂ ಶಾಸ್ತ್ರಗಳ ಪ್ರಕಾರ ಜುಲೈ ತಿಂಗಳಲ್ಲಿ ಸಾಕಷ್ಟು ಪ್ರಮುಖವಾದ ದೇವರ ಹಬ್ಬ ಹಾಗೂ ಆಚರಣೆಗಳ ಸರಮಾಲೆಯೇ ಹರಿದು ಬರಲಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಕೂಡ ನಿರ್ಮಾಣವಾಗಲಿದೆ. ಇದರಿಂದಾಗಿ 5 ರಾಶಿಯವರಿಗೆ ಜುಲೈ ತಿಂಗಳು ಸಾಕಷ್ಟು ಲಾಭದಾಯಕವಾಗಿದೆ. ಹಾಗಿದ್ರೆ ಬನ್ನಿ 5 ಅದೃಷ್ಟವಂತ ರಾಶಿಯವರು ಯಾರೆಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಎನ್ನುವುದು ಸಾಕಷ್ಟು ಅದೃಷ್ಟವನ್ನು ಹೊತ್ತು ತರಲಿದೆ ಹಾಗೂ ಜುಲೈ ತಿಂಗಳಲ್ಲಿ ಜೀವನದಲ್ಲಿ ನಡೆಯಬೇಕಾಗಿರುವಂತಹ ಸಾಕಷ್ಟು ಪ್ರಮುಖ ಕೆಲಸಗಳು ಹಾಗೂ ಘಟನೆಗಳು ಕೂಡ ನಡೆಯಲಿವೆ ಎಂದು ಹೇಳಬಹುದಾಗಿದೆ. ವಿಶೇಷವಾಗಿ ಸಾಕಷ್ಟು ವರ್ಷಗಳಿಂದ ನೀವು ಪ್ರೀತಿಸುತ್ತಿರುವಂತಹ ನಿಮ್ಮ ಸಂಗಾತಿಯ ಒಲವನ್ನು ನೀವು ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಪ್ರೀತಿ ಬಾಂಧವ್ಯ ಈ ಸಂದರ್ಭದಲ್ಲಿ ಅಧಿಕೃತವಾಗಲಿದೆ ಹಾಗೂ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಹಾಗೂ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಹಾಗೂ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಪರವಾಗಿ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆರಂಭಿಕ ದಿನಗಳಲ್ಲಿ ಕಷ್ಟಗಳು ಕಂಡು ಬಂದರೂ ಕೂಡ ಅದನ್ನ ಮೆಟ್ಟಿ ನಿಂತು ಯಶಸ್ವಿಯಾಗಿ ಮುಂದೆ ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರು ಸಾಕಷ್ಟು ಅರ್ಧಕ್ಕೆ ನಿಂತುಕೊಂಡಿರುವ ಪೂರ್ತಿ ಆಗಬೇಕಾಗಿರುವ ಕೆಲಸಗಳನ್ನು ಪ್ರಾರಂಭಿಸಿ ಮತ್ತೆ ಅದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಸಂಬಂಧ ಎನ್ನುವುದು ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗಲಿದೆ ಹಾಗೂ ಪ್ರತಿದಿನ ಕಾಡುವಂತಹ ಮಾನಸಿಕ ಸಮಸ್ಯೆಗಳಿಂದಲೂ ಕೂಡ ನೀವು ಮುಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ. ಕರ್ಕರಾಶಿ. ಕರ್ಕರಾಶಿಯ ಜನರಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ವ್ಯಾಪಾರವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂತಹ ಯೋಗ ಇದೆ. ಸಾಕಷ್ಟು ಸಮಯಗಳಿಂದ ನೀವು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಿರಲಿಲ್ಲ. ಆದರೆ ಇನ್ಮುಂದೆ ಅವುಗಳು ಸಕಾರಾತ್ಮಕವಾಗಿ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರಲಿವೆ. ಒಂದು ವೇಳೆ ನೀವು ಸಾಕಷ್ಟು ಸಮಯಗಳಿಂದ ಒಂಟಿಯಾಗಿದ್ದರೆ ಇನ್ನು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ನಿಮ್ಮ ಜೀವನದ ನಿಜವಾದ ಪ್ರೀತಿ ನಿಮ್ಮ ಜೊತೆಗೆ ಜೋಡಿಯಾಗುವಂತಹ ಸಮಯ ಜುಲೈ ತಿಂಗಳಲ್ಲಿ ಕಂಡುಬರಲಿದೆ. ಇನ್ನು ವೈವಾಹಿಕ ಜೀವನದಲ್ಲಿ ಕೂಡ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಉತ್ತಮ ಸಮಯವನ್ನು ಕಳೆಯುವಂತಹ ಅವಕಾಶ ಕೂಡ ಕೂಡಿ ಬರಲಿದೆ ಹಾಗೂ ವೈವಾಹಿಕ ಜೀವನ ಸುಖಮಯವಾಗಿ ನಡೆಯಲಿದೆ. ಪ್ರತಿಯೊಂದು ನಿರ್ಧಾರಗಳಲ್ಲಿ ಹಾಗೂ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮ್ಮ ಬೆಂಬಲದ ರೂಪದಲ್ಲಿ ನಿಲ್ಲಲಿದ್ದಾರೆ ಹಾಗೂ ಸುಖ ಕಷ್ಟಗಳಲ್ಲಿ ನಿಮ್ಮ ಸಮ ಹಂಚಿಕೆದಾರರಾಗಿ ಅವರು ಕಾಣಿಸಿಕೊಳ್ಳುತ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಚಾಲೆಂಜ್ಗಳು ನಿಮ್ಮನ್ನು ಅಲುಗಾಡಿಸುವುದಕ್ಕಾಗಿ ಎದುರು ನಿಂತಿರಬಹುದಾಗಿದೆ. ಆದರೆ ಅದಕ್ಕೆ ನೀವು ಎದೆಗುಂದಬೇಕಾದ ಅಗತ್ಯವಿಲ್ಲ. ಧೈರ್ಯದಿಂದ ಎದುರಿಸಿ ನಿಲ್ಲಿ. ಕುಟುಂಬದಲ್ಲಿ ಕಂಡುಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ನೀಡಬಹುದಾಗಿದ್ದು ಸರಿಯಾದ ರೀತಿಯಲ್ಲಿ ಕುಳಿತು ಚರ್ಚಿಸಿ ನಂತರ ಆ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ಈ ರೀತಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಮಾತ್ರ ನೀವು ದೊಡ್ಡ ಮಟ್ಟದ ವಿವಾದಗಳಿಂದ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳಬಹುದಾಗಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಸಂದರ್ಭ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ. ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸಿಂಹರಾಶಿಯವರ ಉದ್ಯೋಗ ಕ್ಷೇತ್ರದ ಬದಲಾವಣೆ ಕಂಡುಬರಲಿದೆ. ಇದು ಸಿಂಹರಾಶಿಯವರ ಭವಿಷ್ಯದ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಪರಿಣಾಮವನ್ನು ಬೀರುವಂತಹ ಪ್ರಭಾವವನ್ನು ಹೊಂದಿದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ತಂಡವನ್ನು ಮುನ್ನಡೆಸಿ ಆ ಕಾರ್ಯವನ್ನು ಸಫಲಗೊಳಿಸುವಂತಹ ಯಶಸ್ಸು ಕೂಡ ನಿಮ್ಮ ಮುಂದೆ ಕಂಡುಬರಲಿದೆ.
ಇನ್ನು ನೀವು ಮಾಡುವಂತಹ ವ್ಯಾಪಾರ ಉದ್ಯಮದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸ್ಥಗಿತಗೊಳಿಸುವಂತಹ ಪರಿಸ್ಥಿತಿ ಬರಬಹುದು. ಆದರೆ ಸರಿಯಾದ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಖಂಡಿತವಾಗಿ ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ವ್ಯಾಪಾರ ಮುನ್ನಡೆಯಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬವು ಕೂಡ ನಿಮ್ಮ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಹಾಗೂ ನಿಮ್ಮ ಕುಟುಂಬದ ಜೊತೆಗೆ ಈ ಸಂದರ್ಭದಲ್ಲಿ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವಿನ ಪ್ರತಿಯೊಂದು ಸಮಸ್ಯೆಗಳು ದೂರವಾಗಿ ನೀವಿಬ್ಬರು ಕೂಡ ಒಂದೊಳ್ಳೆ ಫ್ಯಾಮಿಲಿ ಟ್ರಿಪ್ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಮಕರ ರಾಶಿ. ಮಕರ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳನ್ನು ಹೊತ್ತು ತರಲಿದೆ. ಕೆಲಸ ಹುಡುಕುತ್ತಿರುವಂತಹ ಮಕರ ರಾಶಿಯವರು ಕೊನೆಗೂ ಕೆಲಸವನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೂ ನಿಧಾನಗತಿಯಲ್ಲಿ ಆದಾಯವನ್ನು ಕೂಡ ಮನೆಗೆ ಹೊತ್ತು ತರಲಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಕೂಡ ಉತ್ತಮ ರೀತಿಯಲ್ಲಿ ಕಂಡುಬರಲಿದೆ. ಒಂದು ವೇಳೆ ಸಾಕಷ್ಟು ಸಮಯಗಳಿಂದ ನೀವು ವ್ಯಾಪಾರ ಮಾಡುವಂತಹ ಒಂದು ಯೋಜನೆಯನ್ನು ನಿಮ್ಮ ತಲೆಯಲ್ಲಿ ಹೊಂದಿದ್ರೆ ಅದನ್ನ ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರುವಂತಹ ಕೆಲಸ ಜುಲೈ ತಿಂಗಳಲ್ಲಿ ಮಾಡಬಹುದಾಗಿದೆ ಹಾಗೂ ಅದು ಆರಂಭಿಕ ದಿನಗಳಲ್ಲಿ ಯಶಸ್ವಿಯಾಗಿ ಕಾಣಿಸಿಕೊಳ್ಳಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಿಮಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಈ ಸಂದರ್ಭದಲ್ಲಿ ಅವರು ನಿಮ್ಮ ಇನ್ನಷ್ಟು ಹತ್ತಿರಕ್ಕೆ ಬರಲಿದ್ದಾರೆ ಹಾಗೂ ನಿಮ್ಮ ಬಗ್ಗೆ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ತೋರಿಸುವುದಕ್ಕೆ ಪ್ರಾರಂಭಿಸಲಿದ್ದಾರೆ. ಮುಂದಿನ ಭವಿಷ್ಯದ ದಿನಗಳಲ್ಲಿ ಅವರು ನಿಮ್ಮವರಾಗುವಂತಹ ಮುನ್ಸೂಚನೆ ಇದು ಎಂದು ಹೇಳಬಹುದಾಗಿದೆ. ಇನ್ನು ಜೀವನದಲ್ಲಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರು ತೆಗೆದುಕೊಳ್ಳುವಂತಹ ಒಂದು ಮಹತ್ವದ ನಿರ್ಧಾರ ಭವಿಷ್ಯವನ್ನೇ ಬದಲಾಯಿಸಲಿದೆ ಹಾಗೂ ಇದು ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಇರಲಿದೆ ಅನ್ನೋದನ್ನ ನೀವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಆರ್ಥಿಕ ಲಾಭ ಕೂಡ ಈ ಸಂದರ್ಭದಲ್ಲಿ ಕೈತುಂಬ ಸಿಗಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಕಂಡುಬರುತ್ತಿದ್ದು ಜುಲೈ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯಲಿವೆ. ಅದರಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯವರು ಒಂದು ವೇಳೆ ನಿರುದ್ಯೋಗಿಗಳಾಗಿ ಕೆಲಸವನ್ನು ಹುಡುಕುತ್ತಾ ಇದ್ರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿರುವಂತಹ ಕೆಲಸವೇ ದೊರಕಲಿದೆ. ಇನ್ನು ಈ ಸಂದರ್ಭದಲ್ಲಿ ಲವ್, ರಿಲೇಶನ್ಶಿಪ್ ಅಥವಾ ದಾಂಪತ್ಯ ಜೀವನದ ಬಗ್ಗೆ ಮಾತನಾಡುವುದಾದರೆ ಕನ್ಯಾ ರಾಶಿಯವರು ತಮ್ಮ ಸಂಗಾತಿಯ ಜೊತೆಗೆ ಇನ್ನಷ್ಟು ಹತ್ತಿರ ಆಗುವಂತಹ ಭಾವನೆಯನ್ನು ಹೊಂದಲಿದ್ದಾರೆ. ಭಾವನಾತ್ಮಕವಾಗಿ ದಂಪತಿಗಳ ಇಬ್ಬರ ಮನಸ್ಸು ಕೂಡ ಇನ್ನಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗಲಿದೆ. ಪರಸ್ಪರರು ಪ್ರತಿಯೊಂದು ವಿಚಾರವನ್ನು ಕೂಡ ಪರಸ್ಪರ ಹಂಚಿಕೊಳ್ಳಲಿದ್ದಾರೆ ಹಾಗೂ ಸಹಾಯ ಬೇಕಾಗಿರುವ ಸಂದರ್ಭದಲ್ಲಿ ಪರಸ್ಪರರಿಗೆ ಸಹಾಯ ಮಾಡುವುದಕ್ಕೆ ನಿಂತುಕೊಳ್ಳಲಿದ್ದಾರೆ. ನೀವು ಎಲ್ಲೇ ಇದ್ದರೂ ಕೂಡ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಒಂದು ವಿಶೇಷವಾದ ಮನೋಭಾವನೆಯನ್ನು ಹೊಂದುತ್ತೀರಿ ಹಾಗೂ ಯಾವತ್ತೂ ಕೂಡ ನೀವು ಅವರನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಅನ್ನುವಂತಹ ಅಚಲವಾದ ನಂಬಿಕೆ ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿ ಬೇರೂರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.